ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಗಣಪತಿ ದೇವಡಿಗ, ಶ್ರೀ ಜ್ಞಾನೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯದ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿ. ಇಂದು ಕನ್ನಡ ಭಾಷಾ ಕಲಿಕೆಯಲ್ಲಿ ವ್ಯಾಕರಣದ ಪಾತ್ರ ಎಂಬ ವಿಷಯದ ಕುರಿತು ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕನ್ನಡವನ್ನ ಮಾತನಾಡುವುದೇ ಬೇರೆ, ಕನ್ನಡವನ್ನ ಸರಿಯಾಗಿ ಮಾತನಾಡುವುದೇ ಬೇರೆ. ಆ ವ್ಯತ್ಯಾಸವನ್ನ ಗುರುತಿಸುವುದೇ ವ್ಯಾಕರಣ. ವ್ಯಾಕರಣ ಅಂದ್ರೆ ಕೇವಲ ನಿಯಮಗಳ ಗುಂಪಲ್ಲ, ಅದು ಭಾಷೆಯ ಬೆನ್ನೆಲುಬು. ಹೇಗೆ ಒಂದು ಮನೆಯನ್ನ ಕಟ್ಟಲು ಗಟ್ಟಿಯಾದ ಅಡಿಪಾಯ ಬೇಕು, ಹಾಗೆ ಕನ್ನಡ ಭಾಷೆಯನ್ನ ಕಲಿಯಲು ವ್ಯಾಕರಣ ಅಗತ್ಯ. ಒಂದೇ ಒಂದು ವ್ಯಾಕರಣದ ತಪ್ಪು ಇಡೀ ವಾಕ್ಯದ ಅರ್ಥವನ್ನೇ ಬದಲಾಯಿಸಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ, ನಾನು ಶಾಲೆಗೆ ಹೋಗುತ್ತೇನೆ ಅನ್ನೋದು ಸರಿಯಾದ ವಾಕ್ಯ. ಅದರ ಬದಲು ನಾನು ಹೋಗುತ್ತೇನೆ ಶಾಲೆಗೆ ಅಥವಾ ನಾನು ಶಾಲೆಗೆ ಹೋಗುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತದೆ. ಅಂದರೆ ಸರಿಯಾದ ಪದಗಳನ್ನ ಸರಿಯಾದ ಕ್ರಮದಲ್ಲಿ ಬಳಸುವುದೇ ವ್ಯಾಕರಣ. ವ್ಯಾಕರಣ ಕಲಿಯುವುದರಿಂದ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಮಾತನಾಡಲು, ತಪ್ಪಿಲ್ಲದೆ ಬರೆಯಲು, ಪದಗಳ ಅರ್ಥ, ವಾಕ್ಯಗಳ ರಚನೆ, ಚಿಹ್ನೆಗಳನ್ನ ಯಾವ ರೀತಿ ಬಳಸಬೇಕು ಎಂಬುದನ್ನ ಕಲಿಯಲು ಸಹಾಯಕವಾಗುತ್ತದೆ. ಹಾಗಾಗಿಯೇ ಭಾಷೆಗಳ ಸರಳವಾದರೆ ಅಭಿವ್ಯಕ್ತಿ ಸೊಗಸಾಗುತ್ತದೆ. ಆದ್ದರಿಂದ ವ್ಯಾಕರಣ ಕಲಿಯುವುದು ಅತಿ ಮುಖ್ಯವಾಗಿದೆ.